ಸೊಸೆ ಸೊಸೆ ನರ್ಸ್ ಅನ್ನೋ ಕಾರಣಕ್ಕೆ ಅವಳು ಹೊಟ್ಟೆ ಮುಟ್ಟಿತ್ತಪ್ಪ. ಎಷ್ಟು ದೊಡ್ಡ ಹಗರಣ ಮಾಡ್ಬಿಟ್ಟು ನಾನು ಏನು ಅನ್ಕೊಂಡು ಈ ಮನೆಗೆ ಬಂದೆ ನೋಡಿ. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಮಾತ್ರ ಅನ್ಕೊಂಬೇಡಿ. ಇದೇ ತರ ದಬ್ಬಾಳಿಕೆ ಮಾಡ್ತಾ ಇದ್ರೆ ನಾನು ಯಾರು ಅನ್ನೋದನ್ನ ಹೇಳ್ಬೇಕಾಗತ್ತೆ. ಮುಚ್ಚಿಟ್ಟಿರೋ ಸತ್ಯನ ಎಲ್ರ ಮುಂದೆ ಬಿಚ್ಚಿಡ್ಬೇಕಾಗತ್ತೆ. ಶೀಲಾ, ಏನ್ ಹೇಳ್ತಾ ಇದ್ಯಾ ನೀನು? ಹೌದು, ಯಾವ ಕೈಯೆಲ್ಲ ಏಟ್ ತಿನ್ನೋದಕ್ಕೆ ನನಗ್ ಯಾವ ಹಣೆ ಬಾರ? ಈ ಮನೆಯಲ್ಲಿ ನನ್ ಸ್ಥಾನ ಮಾನ ಏನು ಅಂತ ಗೊತ್ತಾ ಅವಳಿಗೆ? ಹಾಗಂತ ಸತ್ಯನ ಬಹಿರಂಗ ಮಾಡ್ತೀನಿ ಅಂದ್ರೆ ಏನ್ ಅರ್ಥ? ಹೌದು, ಇನ್ನೇನ್ ಮಾಡ್ಲಿ? ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಯಾ? ಸತ್ಯ ಹೇಳ್ತೀನಿ ಅಂತ ಹೆದರ್ಸ್ತಾ ಇದ್ಯಾ? ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಮನೆಗೆ ಬರ್ತೀನಿ ಅಂತ ದುಂಬಾಲಿಟ್ಟಿದ್ದು ನೀನು, ನಾನು ನಿನ್ನ ಕಾಲ್ ಕಟ್ಟಿ ಕರ್ಕೊಂಡ್ ಬರ್ಲಿಲ್ಲ. ದುಂಬಾಲ್ ಬಿದ್ದಿದ್ ಹೌದು, ನಾನು ಈ ಮನೆಗ್ ಬರ್ಬೇಕು, ನಾನು ಈ ಮನೇಲಿ ಇರ್ಬೇಕು ಅಂದಿದ್ ನಿಜ. ಆದ್ರೆ ಕಿರುಕುಳ ಎಲ್ಲ ಸಹಿಸ್ಕೊಳ್ತೀನಿ ಅಂತ ಅಲ್ಲ. ಎಲ್ಲ ನಾವ್ ಅಂದ್ಕೊಂಡ ಹಾಗೆ ಇರಲ್ಲ. ಈ ಸಿಲ್ಲಿ ವಿಷಯಕ್ಕೆ ಸತ್ಯನ ಬಹಿರಂಗ ಮಾಡ್ತೀನಿ ಅಂತ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವಿಚಾರ ಹೇಳ್ತಾ ಇದ್ದೀನಿ, ನಿನ್ನ ಮೇಲೆ ಒಂದು ಚೂರು ಅನುಮಾನ ಈ ಮನೆ ಜನಗಳಿಗೆ ಬಂದ್ರೆ ಆ ಕ್ಷಣದಿಂದ ನೀನು ಮನೇಲಿರಲ್ಲ. ವಿವೇಕ್, ಹೌದು, ನಿನ್ನನ್ನ ಒಂದು ಕ್ಷಣ ಈ ಮನೇಲಿ ಇರೋದಕ್ ಬಿಡೋದಿಲ್ಲ. ಯಾಕ್ ಬಿಡಲ್ಲ? ಯಾಕ್ರಿ ಬಿಡಲ್ಲ? ಹಾಗೆ ಹೇಳೋ ಹಕ್ಕು ನಿಮ್ಗಿಲ್ಲ. ಶೀಲಾ, ಇದು ನಿಮ್ಮ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮನೆ. ಎಂತ ಸಂದರ್ಭ ಬಂದ್ರೂ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಇಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ. ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮನೆ. ಎಂತ ಸಂದರ್ಭ ಬಂದ್ರೂ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಯಾವುದು ಸರಿ ಇಲ್ಲ, ಎಂತದ್ದು ಸರಿ ಇಲ್ಲ, ಏನು ಸರಿ ಇಲ್ಲ ಇಲ್ಲಿ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲಿಗಾದ್ರೂ ಓಡುವ ನನಗನ್ನಿಸ್ತಾ ಇದೆ. ಕೇಶವ್, ನಿಮ್ಗೆ ಹೇಳ್ತಾ ಇರೋದು. ಈಗ ಏನಾಯ್ತು ಗಾಯತ್ರಿ? ಸಿಟ್ಟು ಉಕ್ಕಿ ಉಕ್ಕಿ ಬರ್ತಾ ಇದೆ ನನ್ಗೆ. ಕೇಶವ್, ಆ ನಿಮ್ಮ ಕೀರ್ತಿ ಇದ್ದಾಳಲ್ಲ, ಅವಳು ಮಾವನ ಹತ್ರ ಮಾತಾಡ್ತಾ ನಿಂತಿದ್ಲು. ಅವಳು ಯಾವಳ ಕೆಲ್ಸದವಳು ಬಂದಿದ್ದಾಳಲ್ಲ, ಅವಳನ್ನ ಹಾಡಿ ಹೊಗಳ್ತಾ ಇದ್ಲು ನಿಮ್ ತರ. ಅದಕ್ಕೇನೀಗ? ನೀನ್ಯಾಕೆ ಸಿಟ್ ಮಾಡ್ಕೋತೀಯ? ಹಾಗಲ್ಲ ಕೇಶವ್, ಅವಳೇನೋ ಒಂದ್ 2 ದಿವಸ ಇದ್ದು ಹೋಗ್ತಾಳೆ ಅನ್ಕೊಂಡ್ರೆ ಆ ನಿಮ್ಮ ಕೀರ್ತಿ ಅವಳನ್ನ ಪರ್ಮನೆಂಟ್ ಆಗಿ ಇಲ್ಲೇ ಇರೋ ತರ ನೋಡ್ಕೋತಿದ್ದಾಳೆ. ಆ ಶೀಲಾ ತುಂಬಾ ಒಳ್ಳೆಯವಳು, ಮುಗ್ದೆ, ಹಾಗೆ ಹೀಗೆ ಅಂತ ಅವಳನ್ನ ಹೋಗ್ಲಿ ಅಟ್ಟಕ್ಕೇರಿಸ್ತಾ ಇದ್ದಾರೆ. ಇರ್ಲಿ ಬಿಡು ಗಾಯತ್ರಿ, ನೀನ್ ಯಾಕೆ ಅವಳ ಮೇಲೆ ದ್ವೇಷ ಸಾಧಿಸ್ತೀಯ? ಅವಳೇನ್ ಮಾಡಿದಾಳೀಗ? ಕೇಶವ್, ದ್ವೇಷ ಅಲ್ಲ, ನನಗೆ ಈ ಮನೆ ಬಗ್ಗೆ ಇರೋ ಕಾಳಜಿ. ನೀವ್ ಯಾಕೆ ಯಾರು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ? ನೀವು ಮಾತ್ರ ಬುದ್ಧಿವಂತರು, ನಿಮಗ್ ಮಾತ್ರ ತಿಳುವಳಿಕೆ ಇದೆ ಅನ್ನೋ ತರ ಎಲ್ಲರೂ ಆಡ್ತಿದ್ದಾರೆ. ನನ್ಗೆಷ್ಟು ಸಿಟ್ಟು ಬರ್ತಾ ಇದೆ ಅಂದ್ರೆ, ಹೋಗ್ರಿ ಬಿಡಿ, ಇದೆಲ್ಲ ನಿಮ್ಗೆ ಅರ್ಥನೇ ಆಗಲ್ಲ. ಕೇಶವ್, ಆ ಹುಡುಗಿ ನೀವು ತಿಳ್ಕೊಂಡಿರೋ ಹಾಗಿಲ್ಲ. ಅವಳ ಮಾತುಕತೆ, ಅವಳ ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಎಲ್ಲರೂ ಅವಳನ್ನ ಅತಿ ಅನ್ನೋ ತರ ನಡೆಸ್ಕೊತಿದ್ದಾರೆ, ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ. ನೀನಾಕ ಅದನ್ನ ತಪ್ಪಾಗಿ ತಿಳ್ಕೊತೀಯ? ಆ ಹುಡುಗಿ ನಗನಗ್ತಾ ವಿಶ್ವಾಸದಿಂದ ಕೆಲಸ ಮಾಡ್ಲಿ ಅಂತ ಒಂದು 4 ಮಾತು ಹಾಗೆ ಹೇಳಿರ್ತಾರಪ್ಪ. ನನಗೇನು, ತಗೊಂಡೋಗಿ ಅವಳನ್ನ ದೇವ್ರ ಮನೆಯಲ್ಲಿ ಕೂರಿಸ್ಕೊಳ್ಳಿ. ಗಾಯತ್ರಿ, ಇನ್ನೇನ್ ಹೇಳಿ? ಯಾರೋ ಗೊತ್ತಿಲ್ದಿರೋಳನ್ನ ಅಷ್ಟು ನಂಬಕ್ಕಾಗತ್ತಾ? ಕೇಶವ್, ಅವಳು ಎಲ್ಲಾ ಕಡೆ ಓಡಾಡ್ತಿದ್ದಾಳೆ. ಅಡಿಗೆ ಮನೆಯಲ್ಲೂ ಇರ್ತಾಳೆ, ಬೆಡ್ರೂಮ್ಗೂ ಹೋಗ್ತಾಳೆ. ಏನ್ ತಮಾಷೆ ಅಂತ ಅಂದ್ಕೊಂಡಿದ್ದೀರಾ? ಒಂದಿನ ಇದ್ದಕ್ಕಿದ್ದಾಗೆ ಎಲ್ಲ ಒಡವೆ ಹಣನೆಲ್ಲ ಗಂಟು ಕಟ್ಕೊಂಡು ಓಡ್ ಹೋಗ್ಲಿ, ಆಗ ನಿಮ್ಗೆಲ್ಲ ಬುದ್ಧಿ ಬರುತ್ತೆ. ಗಾಯತ್ರಿ, ಕೆಟ್ಟದನ್ನ ಯಾಕೆ ನಿರೀಕ್ಷೆ ಮಾಡ್ತೀಯ?
ಒಳ್ಳೇದನ್ನ ನಿರೀಕ್ಷೆ ಮಾಡು. ಈ ಮನೆ ಜನಗಳೆಲ್ಲ ಕುರಿಗಳಿದ್ದಾಗೆ. ಒಂದ್ ಹಳ್ಳಕ್ ಬಿತ್ತು ಅಂದ್ರೆ ಎಲ್ರು ಹಿಂದೆ ಮುಂದೆ ನೋಡದೆ ಬಿದ್ಬಿಡೋದೆ. ಗಾಯತ್ರಿ, ಆದ್ರೆ ನಾನ್ ಹಾಗಲ್ಲ ಕೇಶವ್. ಅವಳೇನಾದ್ರೂ ನನ್ ರೂಮಿ ಕಾಲಿಡ್ಲಿ, ಅವಳು ಕಾಲ್ ಮುರಿದು ಕೈ ಕೊಡ್ತೀನಿ. ಬೇಡ ಬಿಡಮ್ಮ, ಇಲ್ಲಿಗೆ ಬರೋದು ಬೇಡ ಅಂದ್ರೆ ಬೇಡ ಬಿಡಮ್ಮ. ಅಷ್ಟೇನಾ? ಗಾಯತ್ರಿ, ಇನ್ನೇನ್ ಮಾಡ್ಬೇಕು ಹೇಳು? ಅವಳು ಈ ಮನೇಲಿ ಇರ್ಬಾರ್ದು. ಮೊದ್ಲು ಅವಳನ್ನ ಈ ಮನೆಯಿಂದ ಆಚೆ ಕಳಿಸಿ ಹೋಗಿ. ಗಾಯತ್ರಿ, ಹಾಗೆಲ್ಲ ಮಾಡಕ್ಕಾಗಲ್ಲ. ಅವಳು ಈ ಮನೇಲಿ ಇರ್ಬಾರ್ದು ಕೇಶವ್. ಅವಳನ್ನ ಆಚೆ ಕಳಿಸಿ ಅಂತ ಹೇಳಿದ್ನಲ್ಲ, ಹೋಗಿ ಎದ್ದೇಳಿ. ಹೌದಾ? ಈ ಕೆಲಸ ನಿಮ್ ಕೈಲಿ ಆಗಲ್ವಾ? ಸರಿ, ಹಾಗಾದ್ರೆ ನಾನು ನಮ್ಮ ಅತ್ತೆ ಹತ್ರ ಹೋಗಿ ಹೇಳ್ತೀನಿ. ಈ ಕೆಲಸನ ಅವ್ರ ಕೈಲೇ ಮಾಡಿಸ್ತೀನಿ. ಗಾಯತ್ರಿ ನೋಡು, ಈ ಮನೆಯಲ್ಲಿ ಹೊಸದಕ್ಕೆ ಸಂಬಂಧಪಟ್ಟ ಎಲ್ಲಾ ಕೆಲಸಗಳು ಆ ಹುಡುಗಿನೇ ಮಾಡ್ತಿದ್ದಾಳೆ. ಅಷ್ಟೇ ಅಲ್ಲ, ಕೀರ್ತಿಗೂ ಹೆಲ್ಪ್ ಮಾಡ್ತಿದ್ದಾಳೆ. ಮನೆಯವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಅವಳನ್ನ ಯಾಕೆ ಕಳಿಸ್ಬೇಕು ಅಂತೀನಿ? ಅಂದ್ರೆ ನೋಡು, ಈ ಮನೆಯಲ್ಲಿ ಬೇರೆ ಯಾರಿಗೂ ಅವಳ ಬಗ್ಗೆ ಆಕ್ಷೇಪಣೆ ಇಲ್ಲ ಅಂದ್ರೆ ನಿನಗೆ ಯಾಕೆ ಅಂತೀನಿ? ಹೌದಾ? ಈ ಮನೆಯಲ್ಲಿ ಹಿಂದಿ ಸೊಸೆ ಮಾತನ್ನ ಯಾರು ನಂಬಲ್ಲ. ಆ ಕೆಲಸದವಳೆ ನಿಮ್ಗೆಲ್ಲ ಹೆಚ್ಚಾಗೋದ್ಲು. ಏನಾದ್ರು ಮಾಡ್ಕೊಳ್ಳಿ. ಕೀರ್ತಿ, ನಾನು ಕಾಯ್ತಿದ್ದೀನಿ ಕಣೆ. ನಿನಗೆ ಡೆಲಿವರಿ ಯಾವಾಗ ಆಗುತ್ತೋ, ನಮ್ಮ ಮಗು ಮುಖ ನಾನು ಯಾವಾಗ ನೋಡ್ತೀನೋ, ತುಂಬಾ ಕುತೂಹಲದಿಂದ ಕಾಯ್ತಿದ್ದೀನಿ. ಆಹಾ, ಏನೋ ನೀವೇ ಮಗುನ್ ನೋಡ್ಕೊಳ್ಳೋರ್ ಥರ. ನೀವ್ ನೋಡ್ಕೊಳ್ಳೋದು ಅಷ್ಟರಲ್ಲೇ ಇರುತ್ತೆ. ಸಾಕು, ಸುಮ್ಮನೆ ರೀ. ನನಗೆ ಮಗು ನೋಡ್ಕೊಳಕ್ ಬರಲ್ವಾ? ನೀವು ಮಗುನ್ ನೋಡ್ಕೊಳ್ತೀರಾ? ಇದನ್ನ ನಾನ್ ನಂಬೇಕಾ? ರಾಘವ್, ನಿಮ್ ಮಾತು ನಡವಳಿಕೆ ಇದೆಲ್ಲಾನೇ ಮಗು ತರ ಇದೆ. ಇನ್ ನಿಮ್ ಕೈಗೆ ಒಂದ್ ಪುಟ್ಟ ಮಗು ಕೊಟ್ಬಿಟ್ರೆ ಅಷ್ಟೇ ಕತೆ. ಹಲೋ, ನನಗೆ ಖಂಡಿತ ಮಗು ನೋಡ್ಕೊಳೋದಕ್ಕೆ ಬರುತ್ತೆ. ಅದಕ್ಕೆ ಒಂದ್ ಚೂರು ತೊಂದರೆ ಆಗದಿರೋ ತರ ನೋಡ್ಕೋತೀನಿ. ಅದನ್ನ ನಾನು ಪ್ರಾಣ ತರ ನೋಡ್ಕೋತೀನಿ. ಅದೇನಾದ್ರೂ ಅಂದ್ರೆ ನಾನು ಸಮಾಧಾನ ಮಾಡ್ತೀನಿ, ಜೋಗಳ ಹಾಡ್ತೀನಿ. ಅಷ್ಟೇನಾ? ಇಷ್ಟೆಲ್ಲ ನೀವ್ ಮಾಡ್ತೀರಾ? ಖಂಡಿತ. ನೋಡಿದ್ಯಾ ಪಾಪು, ಎಲ್ಲ ನಿಮ್ ಅಪ್ಪನೇ ಮಾಡ್ತಾರಂತೆ. ಅಂದ್ಮೇಲೆ ನನ್ಗೇನು ಕೆಲ್ಸನೇ ಉಳಿಯಲ್ಲ. ವಾವ್. ರಾಘವ್, ಒಂದ್ ವೇಳೆ ಮಗು ಏನಾದ್ರೂ ಗಲಾಟೆ ಮಾಡಿದ್ರೆ ನೀವ್ ಮಗು ಹೊಡೆದ್ ಬಿಡ್ತೀರಾ? ಚಚೆ ಕಂದ, ನಾನು ನಿನ್ಗೆ ಹೊಡಿತೀನೇನೋ? ಖಂಡಿತ ಇಲ್ಲ. ನಿನ್ನ ಆದಷ್ಟು ಸಮಾಧಾನ ಮಾಡ್ತೀನಿ. ನಿನ್ ಜೊತೆ ನಾನು ಮಗುವಾಗಿ ಹೋಗ್ತೀನಿ. ನಿನ್ ತರನ ಆಡ್ತೀನಿ. ನಿನ್ ಜೊತೆ ತರಲೆ ಮಾಡ್ತೀನಿ, ನಗ್ತೀನಿ, ಚೇಷ್ಟೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಒಟ್ಟಲ್ಲಿ ನಾನು ಮಗುನೇ. ಅಯ್ಯೋ ರಾಮ, ಬಂತಲ್ಲಪ್ಪ ನನ್ ಕುತ್ತಿಗೆಗೆ. ಯಾಕೆ? ಇಷ್ಟು ದಿನ ಒಂದೇ ಮಗು ಅಂತ ಇದ್ದೆ, ಈಗ ಎರಡೆರಡು ಮಕ್ಳನ್ನ ನೋಡ್ಕೊಳ್ಬೇಕಾ? ಆಗಲ್ಲಪ್ಪ. ಅವಳಿ ಜೋಳಿನ? ಅವಳಿ ಜವಳಿ ಅಂದ್ರೆ 3 ಮಕ್ಳಾಗೋಗ್ತವೆ. ಬೇಡ ಬೇಡ. 3? ರಾಘವ್, ಹೊಟ್ಟೆಲಿರೋದು ಒಂದೇ ಮಗು, ಆದ್ರೆ ಇನ್ನೊಂದು ಈ ದೊಡ್ಡ ಮಗು ಇದೆಯಲ್ಲ, ಅಂದ್ರೆ ದೊಡ್ಡ ಮಗು. ಒಂದ್ ಮಗು ನೋಡ್ಕೊಳ್ಳೋದೇ ಕಷ್ಟ ಅಂತಿದ್ದೆ, ಇನ್ ಎರಡೆರಡು ಮಕ್ಳನ್ನ ನೋಡ್ಕೊಳ್ಳೋದ? ಆಗಲ್ಲಪ್ಪ, ನನ್ಗೆ ಈಗ್ಲೇ ತಲೆ ಕೆಟ್ಟೋಗ್ತಿದೆ. ರಾಘವ್, ನನ್ಗೆ ಯಾಕೋ ಭಯ ಶುರು ಆಗ್ತಿದೆ. ಭಯ ಪಡ್ಬೇಡಿ ಮೇಡಮ್, ನಾನು ನಮ್ ಜೂನಿಯರು ನಿನ್ಗೆ ತೊಂದರೆ ಕೊಡಲ್ಲ. ಆಲಿಸ್ ವೆಲ್. ಬೆಲ್ಲು ಎರಡೆರಡು ಕೋತಿಗಳನ್ನ ನೋಡ್ಕೊಳ್ಳೋದು ಕಷ್ಟನೇ. ಆದ್ರೆ ನಾನೇನಿಲ್ಲ, ಕಪಿ ಚೇಷ್ಟೆ ಮಾಡಿದ್ರೆ ಗಂಡ ಅಂತಾನು ನೋಡಲ್ಲ, ಮಗು ಅಂತಾನು ನೋಡಲ್ಲ, ಸರಿಯಾಗಿ ಬಿಗಿತೀನಿ. ಹೌದಾ? ಮತ್ತೆ ನಾನ್ ಮಕ್ಳನ್ ಸಾಕೋ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟು. ಪನಿಷ್ಮೆಂಟ್ ಕೊಡ್ತೀನಿ, ಹೊಡಿತೀನಿ, ಬಡಿತೀನಿ, ರೆಡಿಯಾಗಿ. ಅಲ್ಲ ಕೀರ್ತಿ, ಅದು ಪನಿಷ್ಮೆಂಟು ಎಲ್ಲ. ರಾಘವ್, ಹೆದರ್ಕೋಬೇಡಿ, ಹೊಡೆಯೋದು ಬಡಿಯೋದು ಮಾಡಲ್ಲ. ಆದ್ರೆ ಮಕ್ಳನ್ನ ಇತಿಮಿತಿಲ್ ಬೆಳೆಸ್ಬೇಕು. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಶಿಸ್ತಲ್ ಬೆಳೆಸ್ಬೇಕು. ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ತಪ್ಪು ಮಾಡಿದಾಗ ಶಿಕ್ಷಿಸ್ಬೇಕು. ಮಗು ಅಂದ್ರೆ ಮುದ್ದು ನಿಜ, ಆದ್ರೆ ಮಗು ಮಾಡಿದ್ದನ್ನೆಲ್ಲ ಮುದ್ದು ಅಂತ ಹೇಳಕ್ ಆಗಲ್ಲ, ಗೊತ್ತಾಯ್ತಾ? ಸರಿ, ಆದ್ರೆ ಒಂದ್ ವಿಷಯ, ಅಕಸ್ಮಾತ್ ನಮ್ಗೇನಾದ್ರೂ ಹೆಣ್ಮಗು ಹುಟ್ಟಿದ್ರೆ ಅದು ನಿನ್ ಡಿಪಾರ್ಟ್ಮೆಂಟ್. ನಿನ್ನ ಮಗಳನ್ನ ನೀನ್ ಹೇಗೆ ಬೆಳೆಸ್ತೀಯೋ ಹಾಗೆ ಬೆಳೆಸು, ನಾನಂತೂ ಅಡ್ಡ ಬರೋದಿಲ್ಲ. ಆದ್ರೆ ಗಂಡು ಮಗು ಆದ್ರೆ ಅದು ನನ್ನ ಡಿಪಾರ್ಟ್ಮೆಂಟ್, ಅವನನ್ನ ನಾನೇ ನೋಡ್ಕೋತೀನಿ.
ಆಹಾಹಾ. ಗಂಡ್ ಮಗು ಆದ್ರೆ ನಿಮ್ ತುಂಟುತನ, ನಿಮ್ ತರಲೆ ಬುದ್ಧಿ ಇದನ್ನೆಲ್ಲ ಧಾರಾಳವಾಗಿ ಹೇಳ್ಕೊಡೋಣ ಅಂತ ಅಲ್ವಾ? ಮತ್ತೆ ಅವನು ನನ್ನ ಮಗ, ಅಪ್ಪನ ಬುದ್ಧಿ ಅವನಿಗೆ ಬರೋದ್ ಬೇಡವಾ? ಸ್ವಲ್ಪನಾದ್ರು ತರಲೆ ಮಾಡ್ಲಿಲ್ಲ ಅಂದ್ರೆ ಈ ರಾಘವನ್ ಮಗ ಅಂತ ಕರ್ಸ್ಕೊಡೋದ್ ಹಾಗೆ. ಆದ್ರೆ ಈ ಅಮ್ಮ ಸುಮ್ನೆ ಇರೋದಿಲ್ಲ, ಕೈಯಲ್ಲಿ ಬೆತ್ತ ಹಿಡ್ಕೊಂಡು ನಿಂತಿರ್ತೀನಿ. ನೋಡಿ ರಾಘವ್, ಹೆಣ್ಮಗು ಅಂತ ಕಮ್ಮಿ ಅಲ್ಲ, ಗಂಡ್ ಮಗು ಅಂತ ಕಿರೀಟನೂ ಬರೋದಿಲ್ಲ. ನಾನು ಎಷ್ಟ್ ಚೆನ್ನಾಗಿ ಮುದ್ದು ಮಾಡ್ತೀನೋ ಅಷ್ಟೇ ಚೆನ್ನಾಗಿ ಬುದ್ಧಿನೂ ಕಲಿಸ್ತೀನಿ, ನೆನ್ಪಿರ್ಲಿ. ಗೊತ್ತಾಯ್ತು ಮಾರಾಯ್ತಿ, ಗೊತ್ತಾಯ್ತು. ಮಕ್ಳ ವಿಚಾರದಲ್ಲಿ ನನ್ ಡಿಪಾರ್ಟ್ಮೆಂಟು ನಿಮ್ ಡಿಪಾರ್ಟ್ಮೆಂಟು ಅಂತ ಯಾವ್ದು ಇಲ್ಲ. ಯಾವ ಮಗು ಆದ್ರೂ ಒಂದೇನೆ. ನೀವ್ ಮಗು ಜೊತೆ ಮಗು ಆಗಿರೋದ್ ಸರಿ, ಆದ್ರೆ ಅದ್ರ ಜೊತೆಗೆ ತಂದೆ ಜವಾಬ್ದಾರಿನೂ ನಿಭಾಯಿಸ್ಬೇಕು. ಓಕೆನಾ? ಓಕೆ ಮೇಡಮ್, ಓಕೆ ಓಕೆ ಓಕೆ. ಅದೇನ್ ಓಕೆನೋ, ಅದೇನ್ ನೋಡ್ಕೊಳ್ತಿರೋ, ನಾನ್ ಹೇಳೋದಂತೂ ಒಂದು ಅರ್ಥ ಆಗಲ್ಲ ನಿಮ್ಗೆ. ದೇವ್ರೆ, ಅಣ್ಣ ಬಿಸಿ ಬಿಸಿ ಕಾಫಿ ಕುಡಿತಾ ನಮಸ್ಕಾರ ಸರ್. ಓಹೋ ನಮಸ್ಕಾರ, ಬನ್ನಿ ಕುತ್ಕೊಂಡ್ ಮಾತಾಡೋಣ. ಅವ್ರಿಗೂ ಕಾಫಿ ತೊಗೊಂಬರ. ಇಲ್ಲ ಸರ್, ನಾನು ಕಾಫಿಗೆ ಬರಲಿಲ್ಲ, ಮತ್ತೆ ತಮ್ಮ ಜೊತೆ ಮಾತಾಡೋದಿತ್ತು. ಅದನ್ನೇ ಕಾಫಿ ಕುಡಿತಾ ಮಾತಾಡೋಣ ಬನ್ನಿ. ಇಲ್ಲಲ್ಲ ಸರ್, ಸ್ಟೇಷನಲ್ಲಿ. ಸ್ಟೇಷನ್ಗೆ ಬರ್ಬೇಕಾ ಸರ್? ಅದು ನಿಮ್ಮ ವಿಚಾರಣೆ ಮಾಡಬೇಕು. ವಿಚಾರಣೆನ? ನನ್ನನ್ನ? ಯಾವ ವಿಷಯಕ್ಕೆ? ಚೆಲುವರಾಜು ಅವ್ರ ಮೇಲೆ ಅಟ್ಯಾಕ್ ಆಗಿತ್ತಲ್ಲ ಸರ್, ಆ ವಿಚಾರವಾಗಿ ವಿಚಾರಣೆ ಮಾಡಬೇಕಿತ್ತು. ಒಳ್ಳೆ ತಮಾಷೆ ಆಯ್ತಲ್ರಿ. ಚೆಲುವರಾಜನ್ ಮೇಲೆ ಅಟ್ಯಾಕ್ ಆಗೋದಕ್ಕೂ ನನಗೂ ಏನ್ ಸಂಬಂಧ? ಸರ್, ಆ ವಿಷಯ ತುಂಬ ಗಂಭೀರವಾಗಿದೆ. ಆ ಪ್ರಕರಣದಲ್ಲಿ ನಿಮ್ಮ ಹೆಸರು ಕೂಡ ಶಾಮೀಲಾಗಿದೆ ಸರ್. ನೋಡಿ ಇನ್ಸ್ಪೆಕ್ಟರ್, ಇದು ಸುಳ್ಳು ಆಪಾದನೆ. ಇದರಲ್ಲಿ ನನ್ನ ಕೈವಾಡ ಹೇಗಿರುತ್ತೆ? ನನಗಾಗದೇ ಇರೋರು ಈ ಆರೋಪ ಮಾಡಿದ್ದಾರೆ. ಅದನ್ನೆಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕಾಗೋದಿಲ್ಲ ಸರ್. ನೀವು ದಯವಿಟ್ಟು ಸ್ಟೇಷನ್ ಬರಲೇಬೇಕು. ಅಲ್ಲ ಇನ್ಸ್ಪೆಕ್ಟರ್, ಅದನ್ನೆಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕಾಗೋದಿಲ್ಲ ಸರ್, ಪ್ಲೀಸ್ ಸರ್. ಇನ್ಸ್ಪೆಕ್ಟರ್ ಏನಿದೆಲ್ಲ? ಅಲ್ಲ ಸರ್, ಎಲ್ಲೋ ಏನೋ ಆದ್ರೆ ಅದಕ್ಕೂ ಇವ್ರಿಗೂ ಏನ್ ಸಂಬಂಧ? ಹೌದು ಇನ್ಸ್ಪೆಕ್ಟರ್, ನಿಮ್ಗೆಲ್ಲೋ ತಪ್ಪು ಮಾಹಿತಿ ಬಂದಿರಬೇಕು. ನಮ್ಮ ಮಾವ ಎಂಥವ್ರು ಅಂತ ಎಲ್ರಿಗೂ ಗೊತ್ತಿದೆ. ಹಾಗಿದ್ರು ಇವ್ರನ್ನ ಯಾಕೆ ವಿಚಾರಣೆ ಮಾಡಬೇಕು? ಇಲ್ಲ ಮೇಡಮ್, ವಿಚಾರಣೆ ನಡೆಸಲೇಬೇಕು ಸರ್, ದಯವಿಟ್ಟು. ನೋಡಿ ಸರ್, ಯಾರೋ ಆರೋಪ ಮಾಡಿದ್ರು ಅಂತ ಒಬ್ಬ ಸಭ್ಯ ವ್ಯಕ್ತಿನ ವಿಚಾರಣೆ ಗುಡಿಪಡಿಸೋದು ಹೇಗೆ ಸರಿ? ಬೇರೆ ದಾರಿನೇ ಇಲ್ಲ ಸರ್, ದಯವಿಟ್ಟು ತೊಂದರೆ ಮಾಡಬೇಡಿ. ಅಲ್ಲ ನೀವು ಏನ್ ಇವ್ರು ಹೇಳ್ತಾ ಇರೋದು? ಏನಮ್ಮ ಅಲ್ಲ ವಿವೇಕ್, ಅವರು ನನ್ನ ಅರೆಸ್ಟ್ ಮಾಡ್ತಿಲ್ಲ, ವಿಚಾರಣೆ ಕರೀತಿದ್ದಾರೆ ಅಷ್ಟೇ. ವಿಚಾರಣೆ ಅಂದ್ರೆ ಸ್ಟೇಷನ್ಗೆ ಹೋಗಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಬರಬೇಕು ಅಷ್ಟೇ. ಅಲ್ಲ ವಿವೇಕ, ಅದಕ್ಕೆ ಯಾಕೆ ಗಾಬರಿ ಆಗ್ತೀರಾ? ನಾನೇನು ತಪ್ಪು ಮಾಡಿಲ್ಲ ಅನ್ನೋ ಭರವಸೆ ನನಗಿದೆ. ಹೋಗಿ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಷ್ಟೇ. ಹೋಗಿ ಬರ್ತೀನಿ, ನೀವೇ ಹೆದರ್ಕೊ. ಅಲ್ಲ ವಿವೇಕ್, ಅಲ್ಲ ಅಣ್ಣ, ಹುಷಾರು. ಯಾಕೆ ಹೀಗಾಗೋಯ್ತು? ನಮ್ ವಿವೇಕ್ ಒಬ್ಬ ಹಾಲಿ ಕಾರ್ಪೊರೇಟರ್, ಅವನ ಮೇಲೆ ಈ ತರ ಆರೋಪ ಹೊರಿಸದ? ಇದೆಲ್ಲ ಜ್ಯೋತಿಷಿಗಳು ಹೇಳಿದ ಹಾಗೆ ನಡೀತಾ ಇದೆ. ಹೌದು ಅತ್ತೆ, ಅವ್ರು ಹೇಳ್ದ ಹಾಗೆ ಆಗ್ತಿದೆ. ಅತ್ತೆ, ಇವರು ಅರೆಸ್ಟ್ ಮಾಡಿಲ್ಲ, ಸುಮ್ಮನೆ ವಿಚಾರಣೆ ಕರ್ಕೊಂಡು ಹೋಗ್ತಿದೀವಿ ಅಂತಾನೆ ಹೇಳಿರ್ಬೋದು. ಆದ್ರೆ ಹಾಗಂತ ನಾವ್ ಸುಮ್ಮನೆ ಇರೋದು ಸರಿ ಇರಲ್ಲ ಅತ್ತೆ. ಯಾವ್ದಕ್ಕೂ ಒಂದ್ಸಲ ಲಾಯರಿಗೆ ಫೋನ್ ಮಾಡಿ ವಿಷಯ ಹೀಗಿದೆ ಅಂತ ಹೇಳಿ ಅವ್ರ ಅಭಿಪ್ರಾಯ ತಿಳ್ಕೊಳ್ಳಿ ಅತ್ತೆ. ಹಾ ಏನ್ರಿ, ಲಾರಿಗೆ ಫೋನ್ ಮಾಡ್ಕೊಡಿ.
ಆಗ್ತಿದ್ಯಾ? ಹಲೋ, ನಾನು ಅನ್ನಪೂರ್ಣ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ನಮ್ಮ ಮನೆಗೆ ಪೊಲೀಸ್ ಬಂದು ವಿವೇಕ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಸ್ಟೇಷನ್ಗೆ. ಹಾ, ಹೌದು ಹೌದು. ಹೌದಾ? ನೋಡಿ ಸರ್, ಸ್ವಲ್ಪ ದಯವಿಟ್ಟು. ಓಕೆ, ಥ್ಯಾಂಕ್ ಯು. ಲಾಯರ್ ಏನಂದ್ರು? ಏನು ಯೋಚನೆ ಮಾಡಬೇಡಿ, ವಿಚಾರಣೆ ಅಷ್ಟೇ ಇರುತ್ತೆ, ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಸ್ಟೇಷನ್ಗೆ ಹೋಗ್ತೀನಿ ಈಗಲೇ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ರಾಘವ್, 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 ಎಲ್ಲಿಗೆ ಹೊರಟ್ರಿ? ಸ್ಟೇಷನ್ಗೆ. ಯಾಕೆ? ಯಾಕೆ ಅಂದ್ರೆ ಅಪ್ಪನ ಪೊಲೀಸ್ನವ್ರು ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಈ ವಿಷಯ ಗೊತ್ತಾದ್ಮೇಲೂ ಸಂಬಂಧನೇ ಇಲ್ಲ ಅಂತ ನಾನು ಕುತ್ಕೊಳ್ಳೋದಕ್ಕಾಗತ್ತಾ? ಅಲ್ಲಿಗೆ ಹೋಗ್ತೀನಿ, ಏನು ಕರ್ಕೊಂಡು ಹೋದ್ರಿ ಅಂತ ಕೇಳ್ತೀನಿ, ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ. ರಾಘವ್ ಪ್ಲೀಸ್, ರಾಘವ್ ನೀವು ಹೋಗೋದು ಬೇಡ ಪ್ಲೀಸ್. ಏನ್ ಮಾತಾಡ್ತಿದ್ದೆ ಕೀರ್ತಿ? ಅಪ್ಪ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮಗ ನಾನು ಅಲ್ಲಿಗೆ ಹೋಗ್ಲೇಬೇಕು. ಇನ್ಫ್ಯಾಕ್ಟ್ ನೀ ನನ್ನನ್ನು ಹೋಗುವಂತ ಒತ್ತಾಯ ಮಾಡ್ಬೇಕು. ನೀನ ನನ್ನನ್ನು ತಡೆದ್ರೆ? ವಿಷಯ ಹಾಗಲ್ಲ ರಾಘವ್. ನೋಡಿ, ಮಾವನ ಎನ್ಕ್ವೈರಿಗೆ ಅಂತ ಸ್ಟೇಷನ್ ಕರ್ಕೊಂಡು ಹೋಗಿರೋದು ಈಗಾಗಲೇ ದೊಡ್ಡ ವಿಷಯ ಆಗಿದೆ. ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಸುದ್ದಿ ಬರ್ತಿದೆ. ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ, ಸ್ಟೇಷನ್ ಮುಂದೆ ಹೋಗಿ ಗಲಾಟೆ ಮಾಡ್ತಿದ್ದಾರೆ. ನೀವು ಅಲ್ಲಿಗೆ ಹೋಗೋದು ಬೇಡ ರಾಘವ್, ಪ್ಲೀಸ್ ನನ್ನ ಮಾತನ್ನು ಕೇಳಿ. ಜನ ಹೋಗ್ತಿದ್ದಾರೆ, ಮಗ ನಾನು ಹೋಗ್ತಿದ್ರೆ ಹಾಗೆ. ನಿನ್ ಮಾತೆ ನನಗೆ ಅರ್ಥ ಆಗ್ತಿಲ್ಲ ಕೀರ್ತಿ. ನಾನು ಹೇಗೆ ಹೇಳಿ ರಾಘವ್? ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಪ್ಲೀಸ್ ನೀವು ಒಳಗಡೆ. ನನಗೆ ಕಾರಣ ಬೇಕು ಅಷ್ಟೇ. ಇದೆ, ಮೊದ್ಲೇ ನಿಮಗ್ ಮುಂಗೋಪ ಜಾಸ್ತಿ. ಹಿಂದೆ ಮುಂದೆ ನೋಡದೆ ಮಾತಾಡ್ಬಿಡ್ತೀರಾ. ಮಾವನ ಸ್ಟೇಷನ್ ಕರ್ಕೊಂಡು ಹೋಗಿರೋ ವಿಷಯ ಈಗಾಗ್ಲೇ ನಿಮ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ಇದೇ ಸಿಟ್ಟಲ್ಲಿ ಅಲ್ಲಿಗೆ ಹೋಗಿ ಹಿಂದೆ ಮುಂದೆ ನೋಡದೆ ಮಾತಾಡಿ ಅದು ಇನ್ನೊಂದು ಎಡವಟ್ಟಾದ್ರೆ ಬೇಕಾರಾಘವ್ ಇದೆಲ್ಲ. ಪ್ಲೀಸ್ ಕೀರ್ತಿ, ಅಪ್ಪ. ರಾಘವ್, ನನ್ನ ಮಾತು ಕೇಳಿ. ಮಾವನ್ನ ಕರ್ಕೊಂಡು ಹೋಗಿರೋದು ಎನ್ಕ್ವೈರಿಗೆ ಅಷ್ಟೇನೆ, ಅವರನ್ನ ಅರೆಸ್ಟ್ ಮಾಡಿಲ್ಲ. ಎನ್ಕ್ವೈರಿ ಮುಗಿದ ತಕ್ಷಣ ಮನೆಗೆ ಕಳಿಸ್ಬಿಡ್ತಾರೆ. ಸಮಾಧಾನವಾಗಿರಿ ರಾಘವ್. ಆದ್ರೂ ಕೀರ್ತಿ, ರಾಘವ್, ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ಇಂಥ ಸ್ಥಿತಿಲಿ ಮನೇಲಿ ಕೂರೋದು ಕಷ್ಟ ಆಗುತ್ತೆ. ಆದ್ರೆ ನನ್ನ ಮಾತನ್ನ ನಂಬಿ, ಅಕಸ್ಮಾತ್ ಮಾವಂಗ ಅಪಾಯ ಇದೆ ಅಂತ ಗೊತ್ತಾದ್ರೆ ನಾವ್ ಯಾರು ಕೈ ಕಟ್ಕೊಂಡು ಕೂತಿರಲ್ಲ. ಆದ್ರೆ ಈಗ ಅಂತ ಪರಿಸ್ಥಿತಿ ಏನೂ ಇಲ್ಲ ರಾಘವ್. ಪ್ಲೀಸ್ ನೀವು ದುಡುಕ್ಬೇಡಿ, ಸ್ಟೇಷನ್ಗೆ ಹೋಗ್ಬೇಡಿ. ನನ್ನ ಬಗ್ಗೆ ಬೇಸರ ಮಾಡ್ಕೋಬೇಡಿ ರಾಘವ್. ನಾನು ತುಂಬಾ ಯೋಚನೆ ಮಾಡಿ ಈ ಮಾತುಗಳನ್ನ ಹೇಳ್ತಿದ್ದೀನಿ. ಈಗಾಗ್ಲೇ ಅಲ್ಲೋಲ ಕಲ್ಲೋಲ ಆಗಿದೆ. ಅದು ಅಲ್ಲೇ ಪೊಲೀಸ್ನವ್ರಿಗೆ ಅವ್ರ ಸ್ಟೇಷನ್ಗೆ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿರೋದು ಒಬ್ಬ ದೊಡ್ಡ ವ್ಯಕ್ತಿನ ಅನ್ನೋ ಅರಿವಿದೆ. ಹಾಗಾಗಿ ಅವರು ಬೇಕಾಬಿಟ್ಟಿ ನಿರ್ಧಾರ ತಗೊಳ್ಳೋದಿಲ್ಲ. ಪ್ಲೀಸ್ ರಾಘವ್, ನೀವು ಧೈರ್ಯವಾಗಿರಿ, ಏನೂ ಆಗೋದಿಲ್ಲ. ಹ. ಏನಾಯ್ತು? ಯಾಕೆ ಓಡಾಡ್ತಾ ಇದ್ದೀರಾ? ಗಾಯತ್ರಿ, ಒಳ್ಳೆಯವ್ರಿಗೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತೆ. ನಮ್ಮ ಚಿಕ್ಕಪ್ಪ ತುಂಬಾ ಒಳ್ಳೆಯವರು, ತುಂಬಾ ನ್ಯಾಯವಾಗಿ ನೋಡ್ಕೋತಾರೆ. ಅವರು ನ್ಯಾಯವಾಗಿ ನೋಡ್ಕೊಳ್ಳೋದು ಬೇರೆಯವ್ರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಹೀಗೆಲ್ಲ ಆಗಿತ್ತು. ಹಾಗಿದ್ರೆ ವಿವೇಕ್ ಮಾವ ಯಾರಿಗೂ ಹೊಡೆದಿಲ್ಲ? ಖಂಡಿತ ರಾಜಕೀಯದಲ್ಲಿದ್ದವರು ಸುತ್ತಮುತ್ತ ರೌಡಿಗಳನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ನಿಮ್ ಚಿಕ್ಕಪ್ಪನು ರೌಡಿಗಳನ್ನ ಇಟ್ಕೊಂಡಿರ್ಬೋದು. ಗಾಯತ್ರಿ, ಏನ್ ಮಾತಾಡ್ತೀನಿ ನೀನು? ಚಿಕ್ಕಪ್ಪ ಏನೋ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಲ್ಲ? ಹಾಗಲ್ಲ ಕೇಶವ್, ರಾಜಕೀಯದಲ್ಲಿದ್ಮೇಲೆ ಹೊಡೆದಾಟ ಬಡದಾಟ ಎಲ್ಲ ಕಾಮನ್ ತಾನೆ. ಅಲ್ಲ, ಈಗ ನೋಡಿ, ನಿಮ್ ಚಿಕ್ಕಪ್ಪನ ವಿರುದ್ಧ ದೂರು ಕೊಟ್ಟವರು ಎಲ್ಲಾ ಸಾಕ್ಷಿಗಳನ್ನ ಇಟ್ಕೊಂಡೇ ದೂರು ಕೊಟ್ಟಿರ್ತಾರೆ ತಾನೆ. ಏನ್ ನೀನ್ ಹೇಳ್ತಿರೋದು? ಕೇಶವ್,
ಅವ್ರಿಗೂ ಪೊಲೀಸು ಕಾನೂನನ್ನು ಭಯ ಇದ್ದೇ ಇರುತ್ತೆ. ಅವರು ಅಂದ್ರೆ ನಿನ್ನ ಪ್ರಕಾರ ಚಿಕ್ಕಪ್ಪ ಅಪರಾಧಿ ಅಂತ ಹೇಳ್ತಿದ್ಯಾ? ಸೊಸೆ